ಧರ್ಮಸ್ಥಳ ಗ್ರಾಮದಲ್ಲಿ ಸರಣಿ ಹತ್ಯೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಮಂಗಳೂರನ್ನ ತಲುಪಿದೆ ಎಸ್ಐಟಿ ತಂಡ. ಯಾವಾಗ ತಲುಪುತ್ತೆ, ಯಾವಾಗ ತನಿಖೆ ಆರಂಭ ಆಗುತ್ತೆ ಅಂತ ಬಹುತೇಕರು ಕಾಯ್ತಾ ಇದ್ರು. ಒತ್ತಾಯಗಳು ಕೂಡ ಇತ್ತು, ಆಕ್ರೋಶ ಕೂಡ ಇತ್ತು. ವಿಳಂಬ ಯಾಕೆ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡಲಾಗ್ತಾ ಇತ್ತು. ಈಗ ಮಂಗಳೂರನ್ನ ತಲುಪಿದ್ದಾರೆ. ಡಿಐಜಿ ಎಂಎನ್ ಅನುಚೇತ್ ಆಗಮಿಸಿದ್ರು. ಧರ್ಮಸ್ಥಳ ಫೈಲ್ಸ್ ಕುರಿತು ಅನುಚೇತರಿಂದ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಎಸ್ಐಟಿ ತಂಡದ ಇತರೆ ಅಧಿಕಾರಿಗಳೊಂದಿಗೆ ಅನುಚೇತ್ ಅವರು ಸಭೆಯನ್ನು ಮಾಡಿದ್ದಾರೆ. ಅಂದರೆ 20 ಜನರ ಒಂದು ಟೀಮ್ ಇದೆ. ಅಲ್ಲಿ ದಕ್ಷಿಣ ಕನ್ನಡ ಪೊಲೀಸರಿದ್ದಾರೆ, ಉತ್ತರ ಕನ್ನಡ ಪೊಲೀಸರಿದ್ದಾರೆ, ಉಡುಪಿ ಜಿಲ್ಲೆಯವರು ಕೂಡ ಇದ್ದಾರೆ. IG ಕಚೇರಿಗೆ ಭೇಟಿ ಕೊಟ್ಟರು. SP ದಯಾಮ್ ಹಾಗೆ ಮಂಗಳೂರು ನಗರದಲ್ಲಿರುವಂಥ IG ಕಚೇರಿಗೆ ಭೇಟಿ ಕೊಟ್ಟು ಕೆಲ ಸಭೆಯನ್ನು ನಡೆಸಿದ್ದಾರೆ, ಮಾಹಿತಿ ಪಡೆದುಕೊಂಡಿದ್ದಾರೆ. ನಾಳೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಭೇಟಿ ನೀಡುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಈಗ ಏನು ಕೇಸು ಫೈಲ್ ಆಗಿದ್ದಾವೆ, ರಹಸ್ಯ ಆ ಶವಗಳ ಸತ್ಯ ಹೊತ್ತು ಗೊತ್ತಾಗಬೇಕಾಗಿದೆ ಅಲ್ವಾ, ಮತ್ತು ಅನಾಮಿಕ ಏನಿದ್ದಾನೆ ಆತ ಕಂಪ್ಲೇಂಟ್ ಕೊಟ್ಟಿರೋದು, ಆ ಬುರುಡೆ ತೊಗೊಂಡು ಬಂದಿದ್ದು ಎಲ್ಲದರ ಬಗ್ಗೆ ಕೂಡ ಕೆಲವೊಂದಿಷ್ಟು ಪ್ರಾಥಮಿಕವಾಗಿ ಮಾಹಿತಿನ ಕಲೆ ಹಾಕಿದ್ದಾರೆ. ಒಂದು 40 ವರ್ಷದ ಆ ಕರಾಳ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕಾಗಿದೆ. ಯಾಕೆಂದರೆ ಗಂಭೀರ ಆರೋಪ ಇದು. ನೂರಾರು ಶವಗಳನ್ನು ನಾನೇ ಹೊತ್ತಿದ್ದೇನೆ ಕೈಯಾರಿ ಅಂಥೇಳಿ ಆ ಅನಾಮಿಕ ಆರೋಪವನ್ನು ಮಾಡಿದ್ದಾನೆ. ಹಾಗಾಗಿನೇ ಸುದೀರ್ಘವಾಗಿ ತನಿಖೆ ಆಗಬೇಕು. ಇದು ಸತ್ಯಾಸತ್ಯತೆ ಕೂಡ ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಎಷ್ಟೇ ಹೋರಾಟಗಳನ್ನು ಮಾಡಿದರೂ, ಆಗ್ರಹಗಳನ್ನು ಮಾಡಿದರೂ ಕೂಡ ತನಿಖೆನ ಮಾಡೋಕ್ಕೆ ಮುಂದಾಗಿರಲಿಲ್ಲ. ಯಾವಾಗ ಆ ಅನಾಮಿಕ ವ್ಯಕ್ತಿ ಬಂದು ಈ ರೀತಿ ಒಂದು ಸ್ಫೋಟಕವಾದಂಥ ಹೇಳಿಕೆಗಳನ್ನು ಕೊಟ್ಟು ನಾನು ಎಲ್ಲರ ಹೆಸರುಗಳನ್ನು ಹೇಳಲಿಕ್ಕೆ ರೆಡಿ ಇದ್ದೇನೆ, ನನಗೆ ಭದ್ರತೆ ಬೇಕಂತ ಹೇಳಿದ್ದು, ಆಗ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಈಗ SITನ ರಚನೆ ಮಾಡಿದೆ. ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಯಾವುದೇ ಒತ್ತಡಗಳು ಇಲ್ಲಿ ಇರಬಾರ್ದು, ಯಾವುದೇ ಪ್ರಭಾವಕ್ಕೂ ಕೂಡ ಒಳಗಾಗಬಾರ್ದು SIT ತಂಡ. ಸರ್ಕಾರ ಕೂಡ ಆ ರೀತಿಯಲ್ಲಿ ಸಾಗಬೇಕು. ಯಾಕೆಂದರೆ ಜನರು ಬಹಳ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಅಂದರೆ ಸತ್ಯ ಗೊತ್ತಾಗಬೇಕು. ಅದೇನಿದೆಯೋ ಗೊತ್ತಿಲ್ಲ ನಮಗೆ, ನಿಗೂಢವಾಗಿದೆ ರಹಸ್ಯ, ಅದರ ಸತ್ಯಾಂಶ ಹೊರಗಡೆ ಬರಬೇಕು. ಅದು ಯಾವ ಅರಣ್ಯದಲ್ಲಿ ಯಾವ ಶವಗಳನ್ನು ಹುಕ್ಕಿದ್ದಾನೋ, ರೇಪೋ, ಮರ್ಡರೋ ಅಥವಾ ಕಾಣೆಯಾಗಿದ್ದಾರೋ ಅದೆಲ್ಲ ಒಂದೊಂದೇ ಬಗೆಹರಿಬೇಕು. ಜೊತೆಗೆ ಈಗ ಆರಂಭದಲ್ಲಿ SIT ಏನು ಮಾಡುತ್ತೆ, ಪ್ರಾಥಮಿಕವಾಗಿ ಅಲ್ಲಿ ಯಾವುದೆಲ್ಲ ಕೇಸ್ಗಳು ದಾಖಲಾಗಿದ್ದಾವೋ ಆ ಫೈಲ್ಸನ್ನು ತೆಗೆದುಕೊಂಡು ಆ ಹಿಸ್ಟ್ರಿಯನ್ನು ಕೆದಕುತ್ತೆ. ಯಾವ ಇಸ್ವಿಯಲ್ಲಿ ಎಷ್ಟು ಡೆತ್ ಆಗಿದ್ದಾವೆ, ಸ್ವಾಭಾವಿಕ ಅಸ್ವಾಭಾವಿಕ ಕೊಲೆನ, ಅದ್ರ ಜೊತೆಗೆ ಆತ್ಮಹತ್ಯೆನ ಅಥವಾ ನಾಪತ್ತೆ ಆಗಿದ್ದಾರಾ, ಕಿಡ್ನಾಪ್ ಕೇಸಸ್ ಏನಾದರೂ ಇದೆಯಾ, ಅತ್ಯಾಚಾರ ಏನಾದರೂ ಆಗಿದೆಯಾ, ಅವುಗಳ ಮರಣೋತ್ತರ ಪರೀಕ್ಷೆ ಆಗಿದೆಯಾ, ಅದೆಲ್ಲದರ ವರದಿನ ಕಲೆ ಹಾಕುತ್ತಾರೆ. ಅಂದರೆ ಒಂದು ಲಿಸ್ಟ್, ಈಗ ಶವಗಳ ಒಂದು ಲಿಸ್ಟನ್ನು ರೆಡಿ ಮಾಡಬೇಕು ಈಗ ಪೊಲೀಸರು. ಅದಾದಮೇಲೆ ಯಾವುದು ಯಾಕೆ ಸತ್ಯ ಇರುವುದು ಅಂತೇಳಿ ಕಾರಣಗಳನ್ನ ಕಂಡುಕೊಳ್ಬೇಕು. ಆಮೇಲೆ ಕುಟುಂಬಸ್ಥರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳಿದ್ದಾವೆ. ಅಲ್ಲೇನಾದರೂ ವ್ಯತ್ಯಾಸಗಳು ಬಂತು ಅಂತ ಹೇಳಿದರೆ, ಈಗ ನೋಡಿ ಅನನ್ಯ ಭಟ್ಟು, ಸುಜಾತ ಭಟ್ ಏನಾದರೂ ಅವ್ರ ತಾಯಿ ಬಂದಿದ್ದಾರೆ, ಆ ರೀತಿ ಏನಾದರೂ ನಾಪತ್ತೆ ಪ್ರಕರಣ ಇದ್ದರೆ ಅದನ್ನು ಭೇದಿಸುವಂಥದ್ದು ಈಗ ಪೊಲೀಸರಿಗೆ ಒಂದು ರೀತಿ ಚಾಲೆಂಜ್ ಆಗುತ್ತೆ.